ಸೊ ನನ್ನ ದಿನ ಹೇಗೆ ಶುರುವಾಯಿತು, ಸ್ಲೋ ಮಾರ್ನಿಂಗ್ಸ್ ಅಂತ ಹೇಳ್ತಾರಲ್ಲ ಆ ಥರ. ನಮ್ಮ ದೇಹಕ್ಕೆ ಬೇಕಾದಂಥ ಪ್ರೋಟೀನ್, ವಿಟಮಿನ್, ಹೈ ಫೈಬರ್ ಇರುವಂತಹ ರುಚಿಯಾದ ಹೆಲ್ದಿಯಾದ ಮಿಲೆಟ್ಸ್ ಚೂರ್ಣಂ ಡ್ರಿಂಕ್, ಅಥವಾ ಅಪ್ಪ ಅಮ್ಮನ ನೆನಪಿಗೆ ಅಥವಾ ಅಪ್ಪ ಅಮ್ಮ ಅವ್ರ ಚಿಕ್ಕ ಎಲೆಗಳನ್ನು ಬಳಸ್ಕೊಂಡೆ. ಹಾಗೆಯೇ ಮಧ್ಯಕ್ಕೆ ಬೇರೆ ಒಣಗಿರುವಂಥ ಒಂದು ಹೂವಿನ ಥರದನ್ನು ನಾನು ಪ್ಲೇಸ್ ಮಾಡಿದೆ. ಥರ ಸ್ವಲ್ಪ ಹೂಗಳನ್ನು ನಾನು ಮಾಡ್ಕೋತೀನಿ, ಕ್ಯೂಟ್ ಅಂತ ಅನ್ನಿಸ್ತು. ಸೊ ಫೈನಲಿ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನ್ನ ದಿನ ಹೇಗೆ ಶುರುವಾಯಿತು, ಸ್ಲೋ ಮಾರ್ನಿಂಗ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಬೆಳಗ್ಗೆ ಎದ್ದ ತಕ್ಷಣ ಜೇನುನ ಫ್ರೆಶ್ ಮಾಡಿ ನಾನು ಆಟ ಆಡ್ತೀನಿ ಸ್ವಲ್ಪ ಹೊತ್ತು. ಇದನ್ನು ಎಂಥ ಸಮಯ ಬಂದ್ರೂ ಒಂದು ದಿನ ಕೂಡ ಮಿಸ್ ಮಾಡಿಲ್ಲ. ಎಸ್, ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ಎಲ್ರಿಗೂ ಒಂದು ದೊಡ್ಡ ತಲೆನೋವು, ಏನಪ್ಪ ಮಾಡೋದು ಅಂತ. ಮಗು ಎಲ್ಲ ಇದ್ದರೆ ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ರಿಲೇಟ್ ಮಾಡ್ಕೋತಿರೋ. ಎಲ್ಲ ಕೆಲಸನೂ ಫಟಾಫಟ್ ಬೇಗ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಮಾರ್ನಿಂಗ್ ರೆಸಿಪಿ ಅಂತಂದರೆ ಪವರ್ ಪ್ಯಾಕ್ಟ್ ಆಗಿರಬೇಕು, ಫುಲ್ ಆಗಿರಬೇಕು, ಇಲ್ಲ ಪೋಷಕಾಂಶಗಳು ಸಿಗಬೇಕು, ಲೈಟ್ ಆಗಿರಬೇಕು, ಜೊತೆಗೆ ಬೇಗ ಆಗಬೇಕು. ಸೊ ಆ ರೀತಿ ಸಾಕಷ್ಟು ರೆಸಿಪಿಗಳನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಬಟ್ ನನ್ನ ಫೇವ್ರೇಟ್ ಆ್ಯಂಡ್ ಈಸಿ ಗೋ ಅಂತಂದರೆ ಮಿಲೆಟ್ಸ್ ಚೂರ್ಣಂ ಕುಡಿಯೋದು. ಈ ಟೈಮಲ್ಲಿ ಡಯಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ತಗೊಳ್ಳೋಂಥ ಆಹಾರದಿಂದ ಕೂಡ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಆಗುತ್ತೆ. ಅದರೊಟ್ಟಿಗೆ ನಮಗೆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಬೇಕು. ಬಿಕಾಸ್ ಇಡೀ ದಿನ ಆ್ಯಕ್ಟಿವ್ ಆಗಿರಬೇಕು. ಆ್ಯಂಡ್ ನಾನಂತರೂ ಏನಾದರೂ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಇಡೀ ದಿನ ಚೈತನ್ಯದ ಜೊತೆಗೆ ಎಲ್ಲ ಪೋಷಕಾಂಶಗಳು ಸಿಗಬೇಕು ಅಂದರೆ ನನ್ನ ಮಾರ್ನಿಂಗ್ನ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಅದು ಮಿಲೆಟ್ಸ್ ಚೂರ್ಣಂ. ನಿಮಗೆ ಗೊತ್ತಿರುತ್ತೆ, ಮಿಲೆಟ್ಸ್ ಚೂರ್ಣಂ ವಿಭಿನ್ನ ಅನ್ಸ್ಕೊಳ್ಳೋದೆ ಈ ರೀತಿ ನೋಡಿ, ಚೂರ್ಣಂ ಇರೋದ್ರಿಂದ ಅಂದರೆ ಈಸಿ ಮಾಡ್ಕೊಳ್ಳೋದಾಯ್ತಾ. ವಿತಿನ್ 5 minutes ಬ್ರೇಕ್ಫಾಸ್ಟ್ ಮುಗಿದು ಹೋಗುತ್ತೆ. ಆ್ಯಂಡ್ ಕುಡಿಯೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಸೊ ಇದರ ಅಳತೆ 1 ಲೋಟ ನೀರಿಗೆ 1 ಚಮಚ ಮಿಲೆಟ್ಸ್ ಪೌಡರ್. ಓಕೆನಾ? ನಾನಿಲ್ಲಿ 1.5 ಲೋಟ ನೀರು ತೊಗೊಂಡೆ, ಹಾಗಾಗಿ 1.5 ಸ್ಪೂನ್ ಮಿಲೆಟ್ಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದನ್ನು ಲಮ್ಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಹಾಗೆಯೇ ಈಗ ಚಿಟಿಕೆಯಷ್ಟು ಚೂರ್ಣಂ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಹಾಗೆಯೇ ರುಚಿಗೆ 1 ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಹಾಲಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಸ್ವೀಟ್ ಇಷ್ಟಪಡೋರು ಬೆಲ್ಲ ಕೂಡ ಹಾಕೋಬೋದು. ಲೋ ಫ್ಲೇಮ್ ಬಾಯ್ಲಿಂಗಲ್ಲಿಟ್ಟು ಈ ರೀತಿ ಲಮ್ಸ್ ಬರದೇ ಇರೋ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ. ಇನ್ನು ಈ ಮಿಲೆಟ್ಸ್ ಚೂರ್ಣಂನಲ್ಲಿ ನವಣೆ, ಸಜ್ಜೆ, ಹಾರಕ ರೀತಿಯಾದಂಥ 9 ಸಿರಿಧಾನ್ಯಗಳು, ಕೆಂಪು ಅಕ್ಕಿ, ಹೆಸರು ಬೇಳೆ, ಮೆಕ್ಕೆಜೋಳ, ಬಾರ್ಲಿ, ಗೋಡಂಬಿ, ಖರ್ಜೂರದಂತಹ ಡ್ರೈ ಫ್ರೂಟ್ಸ್, ಚಿಯಾ, ಮಕಾನ ಮುಂತಾದ ಸೀಡ್ಸ್ ಇದರಲ್ಲಿದೆ. ನೋಡಿದ್ರಲ್ಲ, 5 ನಿಮಿಷದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಪ್ರೋಟೀನ್, ವಿಟಮಿನ್, ಹೈ ಫೈಬರ್ ಇರುವಂತಹ ರುಚಿಯಾದ ಹೆಲ್ದಿಯಾದ ಮಿಲೆಟ್ಸ್ ಚೂರ್ಣಂ ಡ್ರಿಂಕ್ ರೆಡಿ ಆಯಿತು. ನಾನು ಹೇಳಿದಾಗ ಇದನ್ನ ದಿನನಿತ್ಯ ಸೇವಿಸೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಜೊತೆಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ಸಹಾಯಕಾರಿಯಾಗುತ್ತೆ. ಬೋನ್ ಸ್ಟ್ರೆಂತ್ಗೆ, ಎನರ್ಜೆಟಿಕ್ ಆಗಿ ಇಡ್ಸೋದಕ್ಕೆ, ಗ್ಯಾಸ್ಟ್ರಿಕ್, ಬಾಡಿ ಪೇನ್, ನಿಶಕ್ತಿ ಮತ್ತಿತರ ಪ್ರಾಬ್ಲಮ್ಗಳಿಗೂ ಕೂಡ ಇದೊಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗುವಂಥದ್ದು ಇದರಲ್ಲಿರುವ ಆರೋಗ್ಯ ಅಮೃತ ಚೂರ್ಣಂ. ನೀವು ಮಿಲೆಟ್ಸ್ ಚೂರ್ಣಂನ 5 ವರ್ಷದ ಮೇಲ್ಪಟ್ಟ ಮೇಲ್ ಆರ್ ಫೀಮೇಲ್ ಯಾರಾದರೂ ಬೆಳಗ್ಗೆ ಅಥವಾ ರಾತ್ರಿ ತಗೋಬಹುದು. ನಿಮಗೆ ಬಳಸೋ ಮನಸ್ಸಾಗಿ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಆರೋಗ್ಯವಾದ ಆಹಾರ ಸೇವಿಸಿ, ಆರೋಗ್ಯವಾಗಿರಿ. ಸೊ ಈಗ ಹೆಂಗೆ ನಗಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಇಷ್ಟೋ ತನಕ ಕ್ಯಾಮ್ರಾ ಇಟ್ಕೊಳ್ಳೋದು, ಆ ಮೈಕ್ ವರ್ಕ್ ಆಗಲ್ಲ, ಇವ್ರು ವರ್ಕ್ ಆದರೆ ನಾನು ವರ್ಕ್ ಆಗಲ್ಲ, ನಾನು ವರ್ಕ್ ಬಸ್ ಕೂತ್ಕೊಳ್ಳಿ ಬಸ್ ಒಂದು ಸ್ವಲ್ಪ ಕೂತ್ಕೊಳ್ಳಿ. ಇಲ್ಲ ಇಟ್ಕೋಬಾರ್ದು, ಬಾಯಲ್ಲಿ ಇಟ್ಕೋಬಾರ್ದು. ಅದು ವರ್ಕ್ ಆದರೆ ಇದು ವರ್ಕ್ ಆಗಲ್ಲ, ಏನೂ ವರ್ಕಿಂಗಲ್ಲೇ ಇಲ್ಲ. ಓಕೆ, ಲೆಟ್ ಇಟ್ ಬಿ. ಇವತ್ತು ನಾನು ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡಿ ಬಹಳ ದಿನಗಳಲ್ಲ, ವರ್ಷಗಳಿಂದ ಬಹಳ ವರ್ಷಗಳಿಂದ ಇದನ್ನು ಮಾಡಬೇಕು, ಈ ಒಂದು ಕ್ರಾಫ್ಟ್ ನಾನು ಮಾಡಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ. ಸೊ ಫೈನಲಿ ಅದಕ್ಕೆ ಒಂದು ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ನಾನು ಆನ್ಲೈನಿಂದ ಈ ಒಂದು ಗ್ಲಾಸ್ ಫ್ರೇಮ್ನ ತರಿಸಿದ್ದೀನಿ. ಬ್ಯೂಟಿಫುಲ್ ಆದ ಚೈನ್ ಹ್ಯಾಂಗಿಂಗ್ ಇದೆ ಆ್ಯಂಡ್ ಸುತ್ತಲೂ ಗೋಲ್ಡ್ ಫ್ರೇಮ್ ಇದೆ. ಹಾಗೆಯೇ 2 ಕಡೆ ಗ್ಲಾಸ್ ಇದೆ. ಸೊ ಇದನ್ನು ನಾನು ಯಾಕೆ ತರಿಸಿದ್ದೀನಿ ಅಂದರೆ, ಖಂಡಿತವಾಗ್ಲೂ ರಿಲೇಟ್ ಮಾಡ್ಕೋತೀರಾ. ಬಹಳ ಜನ ಅಂದರೆ ಅದು ಲವ್ ಮ್ಯಾರೇಜ್ ಮಾಡ್ಕೊಂಡಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿರಲಿ, ಅಥವಾ ಅಪ್ಪ ಅಮ್ಮನ ನೆನಪಿಗೆ ಅಥವಾ ಅಪ್ಪ ಅಮ್ಮ ಅವ್ರ ನೆನಪಿಗೆ ನಮಗೇನಾದರೂ ಕೊಟ್ಟಿರೋ ಅಂಥದ್ದು. ಸೊ ಈ ಥರದ್ದೆಲ್ಲ ವಸ್ತುಗಳು ಬಹಳ ಅಮೂಲ್ಯವಾಗಿರುತ್ತೆ. ಅಂದರೆ ಪ್ರತಿ ಸಲನೂ ಅಫ್ಕೋರ್ಸ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ದುಡ್ಡು ತುಂಬಾ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಕೆಲವು ನೆನಪುಗಳು, ಅಯ್ಯಪ್ಪ
ಅಯ್ಯಪ್ಪ ಅಯ್ಯಪ್ಪ ಹೊಡಿಬಾರ್ದು. ನೋ 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 ಹೊಡಿಬಾರ್ದು. ಆ ಥರ ನೆನಪುಗಳು ಇರಬೇಕು. ಆ್ಯಂಡ್ ಈವನ್ ಯಶು ಅವರ ಅಜ್ಜಿದು ವಾಚ್ ಇಟ್ಕೊಂಡಿದ್ದಾರೆ. ಸೊ ಈ ಥರ ತುಂಬ ವಸ್ತುಗಳಂದರೆ ನನಗೆ ಸದ್ಯಕ್ಕೆ ಪಟ್ಟಂತ ನೆನಪಾಗ್ತಿಲ್ಲ. ಸೊ ಈ ರೀತಿ ನನ್ನ ಯಶು ಮಧ್ಯೆ ಬರೋದಾದರೆ ಬಹಳ ವಸ್ತುಗಳು ನೆನಪಿದ್ದಾವೆ. ಬಟ್ ಮೊದಲ ಸಲಿಗೆ ನಾವು ಅಫಿಷಿಯಲಿ ಮೀಟ್ ಆಗಿದ್ದು ಅಂದರೆ ಆ್ಯಸ್ ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದರಿಂದ ಅಫಿಷಿಯಲ್ಲಾಗಿ ಒಂದು ಮೀಟಿಂಗ್ ಥರ ಇರುತ್ತೆ ಗೊತ್ತಾ. ಸೊ ಆ ಥರದೊಂದು ಮೀಟಿಂಗ್ ಅರೇಂಜ್ಡ್ ಫಸ್ಟಿಗಿತ್ತು. ಆಮೇಲೆ ಲವ್ ಕಮ್ ಅರೇಂಜ್ಡ್ ಅಲ್ಲ, ನಮ್ಮದು ಅರೇಂಜ್ಡ್ ಕಮ್ ಲವ್ ಆ ಥರ ಆಗೋಯ್ತು. ಸೊ ಅದೇನಾಯಿತು ಅಂದರೆ ಆವಾಗ ಫಸ್ಟ್ ಮೀಟಿಂಗಲ್ಲಿ ನನಗೆ ಅವರೊಂದು ಬ್ಯೂಟಿಫುಲ್ ಆದಂಥ ಹಾರ್ಟ್ ಶೇಪ್ ಬೊಕ್ಕೆ ಕೊಟ್ಟಿದ್ರು. ನಾನು ಆ ಫೋಟೋ ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಬೈಕೋಬೇಡಿ. ಇದು ಆ ಬೊಕ್ಕೇಲಿದ್ದಂತಹ ಗುಲಾಬಿ ಹೂಗಳನ್ನು ನಾನು ಟ್ರೈ ಮಾಡಿರೋದು. ಈ ರೀತಿ ಸ್ಕೂಲ್ ಡೇಸಲ್ಲಿ ಇದ್ದಾಗಲೂ ಕೂಡ ನಾವು ತುಂಬ ನವಿಲುಗರಿ ಅಜ್ಜಿ ಕೂದಲನ್ನೆಲ್ಲ ಇಟ್ಕೊತಿದ್ದೆ ನೆನಪು. 3.5 ವರ್ಷ ಆಗಕ್ಕೆ ಬಂತು, ಇನ್ನೂ ಕಾಪಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿಗೆ ಕಾಪಾಡೋದಕ್ಕೆ ಭಾಳ ಕಷ್ಟ ಆಗ್ತಿದೆ. ಯಾಕಂದರೆ ಎಲ್ಲಿಟ್ಟರು ನಮ್ಮ ಬಾಸ್ ಎಲ್ಲದನ್ನು ಹಿಂಗೆ ಕಿತ್ತೋದು ಒಗೆಯೋದು ಎಲ್ಲ ಮಾಡ್ತಿದ್ದಾರೆ. ಸೊ ಸೇಫರ್ ಸೈಡ್ ನಾನೇನು ಮಾಡ್ತೀನಿ ಅಂದರೆ ನಾನು ಇದನ್ನು ತುಂಬ ದಿನದಿಂದ ಅದನ್ನ ಪ್ರಾಪರಾಗಿ ಪ್ರೊಟೆಕ್ಟ್ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಆ ಕೆಲಸನ ಮಾಡ್ತಿದ್ದೀನಿ. ಏನು ಮಾಡ್ತೀನಿ ಅಂತ ಅಂದರೆ ಈಸಿ ಆದಂತಹ ಕ್ರಾಫ್ಟ್ ಮಾಡ್ತೀನಿ. ಐ ಥಿಂಕ್ ನೀವು ಕೂಡ ಇದನ್ನು ಡೆಫಿನೆಟ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈವನ್ ಚಾಕ್ಲೇಟ್ ಕವರ್ಸ್ ಆಯಿತು ಅಥವಾ ಎನಿಥಿಂಗ್ ನಿಮಗೆ ಅದು ಸೂಟಬಲ್ ಅಂತ ಅನಿಸೋಂಥ ಎನಿ ವಸ್ತುಗಳನ್ನು ಬಳಸಿ ಈ ಬ್ಯೂಟಿಫುಲ್ ಆದ ಸಿಂಪಲ್ ಆದ ಕ್ರಾಫ್ಟ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆನಾ? ನಿಜವಾಗ್ಲೂ ಮಕ್ಕಳನ್ನ ಅವ್ರ ಅಮ್ಮಂದ್ರ ಕೈಯಲ್ಲೋ ಅಥವಾ ಯಾರಾದರೂ ಕೇರ್ ಟೇಕರ್ ಹತ್ರನೋ ಕೊಟ್ಟು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳದು ಒಂಥರ ಕಷ್ಟ. ಮನೆಯಲ್ಲೇ ಇದ್ದು ನೋಡಿಕೊಂಡು ಈಗ ನಮ್ಮ ಥರ ಮನೆಯಿಂದನೇ ಏನಾದರೂ ಕೆಲಸ ಮಾಡುವಂಥದ್ದು ಏನಿದೆ ಅದಕ್ಕೇನಂತಾರೆ ವರ್ಕ್ ಫ್ರಮ್ ಹೋಮಲ್ಲಿ ತುಂಬ ಜನ ಇಂಜಿನಿಯರ್ಸ್ ಆಯಿತು ಅಥವಾ ಬೇರೆ ಬೇರೆ ಕೆಲಸದವ್ರು ಇರ್ತಾರೆ, ಸೆನ್ಸರು ಆ್ಯಂಡ್ ಈವನ್ ಆರ್ಟಿಸ್ಟ್ಗಳು. ಸೊ ಮನೇಲಿ ಇತ್ಕೊಂಡು ಟೈಮ್ ಆದಾಗ ಕೆಲಸ ಮಾಡುವಂಥದ್ದು ಅಥವಾ ಏನಂತಾರೆ ಮಕ್ಕಳು ನೋಡ್ಕೊತ ನಮ್ಮ ಫ್ರೀ ಟೈಮಲ್ಲಿ ಕೆಲಸ ಮಾಡುವಂಥದ್ದು ಏನಿದೆ ನಮ್ಮದು ಒಂಥರ ಜರ್ನಿ. ಸೊ ಎರಡೂ ವಿಭಿನ್ನವಾದ ಜರ್ನಿ, ಬಟ್ ಎರಡೂ ಟ್ರಸ್ಟ್ ಮೀ ವೆರಿ ವೆರಿ ಟಫ್. ಅವ್ರಿಗೊಂದು ರೀತಿ ಮಗುನ ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ ಸಂಕಟದ ಕೆಲಸ ಕೆಲವ್ರು ಮಾಡ್ತಿರ್ತಾರೆ. ಮಗು ಇಟ್ಕೊಂಡು ಅದರ ಒಂದು ಕಿತಾಪತಿಗಳನ್ನು ಅದನ್ನೊಂದೆಲ್ಲ ಒಂದು ಚಿಕ್ಕ ಕೆಲಸ ಮಾಡಬೇಕಂದ್ರೆ ಅದೊಂದು ಹ್ಯೂಜ್ ಪ್ರೊಸೆಸ್ ಅನಿಸ್ಬಿಡುತ್ತೆ. ಸೊ ಎರಡಕ್ಕೂ ಅದರದ್ದೇ ಆದಂಥ ಕಷ್ಟ ಇದೆ ಅಂತ ಹೇಳ್ಬೋದು. ಬಿಸಾಕಿ ಅವು ಕೂತ್ಕೊಂಡು ಮಾಡಿ ನೀವು ಆರಾಮಾಗಿ. ಪೆಟಲ್ಸ್ನ ನಾನು ಸೈಜ್ ವೇರಿಯಂಟಾಗಿ ಭಾಗ ಮಾಡ್ಕೋತಾ ಇದ್ದೀನಿ, ದೊಡ್ಡದು ಮತ್ತು ಚಿಕ್ಕದಂತ. ಕೂತ್ಕೊಳ್ಳಿ ಜೇನು. ಈಗ ಮೊದಲಿಗೆ ಗ್ಲಾಸ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಲ್ಲಿ ಬಿಸಾಕಿ. ಓಕೆ ಮಗಳೇ, ಗುಡ್. ಬರೀರಿ ಇಲ್ಲಿ ಬರೀರಿ. ಖಾಲಿ ಪೆನ್ಗೆ ಈ ರೇಂಜಿಗೆ ಗೀಚ್ತಾ ಇದ್ದಾರೆ. ಇನ್ನೇನಾದರೂ ಅದರೊಳಗೆ ಅದು ಬೇಕಾ? ತಗೋ. ಗ್ಲಾಸ್ ಕ್ಲೀನರ್ ಸ್ಪ್ರೇ ಏನಾದ್ರು ಇದ್ದರೆ ಅದನ್ನು ಹಾಕಿ ನೀಟಾಗಿ ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಳಿ. ಹಾಂ ತಗೊಳ್ಳಿ. ಈಗ ಹೇಳಿರಿ ಹೆಂಗೆ ಹೇಳ್ತಿದ್ದು ನೀವು? ಇಷ್ಟೇ ಅಲ್ವಾ? ಹಾಂ ತಗೊಳ್ಳಿ ಅಷ್ಟೇ. ಹೇಳಿ ಅಷ್ಟೇ ತಗೊಳ್ಳಿ. ಹಾಗೆ ಮಾಡ್ಕೊಂಡು ಕೂತ್ಕೊಳ್ಳಿ. ಈಗ ಎಲೆಗಳನ್ನು ಬಳಸಿ ನಾನು ಹೂ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಈ ರೀತಿ ಫೆವಿಕ್ವಿಕ್ನ ಅದರ ತುದಿಗೆ ಅಂಟಿಸಿ ದೊಡ್ಡ ಎಲೆಗಳನ್ನು ಮೊದಲನೇ ಸುತ್ತಾಗಿ ಮಾಡ್ಕೋತೀನಿ. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಎಲೆನ ಎರಡನೇ ಸುತ್ತಲ್ಲಿ ನಾನು ಬಳಸ್ಕೋತೀನಿ. ನೀವು ನೋಡ್ತಾ ಇದ್ದೀರಾ, ಮೊದಲಿಗೆ ತುದಿಗಷ್ಟೇ ಸ್ವಲ್ಪ ಈ ರೀತಿ ಫೆವಿಕಾಲ್ ಅಥವಾ ಫೆವಿಕ್ವಿಕ್ ಆ ಅಡೆಸಿವ್ ಅಥವಾ ಆ ಅಂಟು ಕಾಣಬಾರ್ದು. ಅದು ವಾಟರ್ ಕಲರ್ ಆಗಿ ಅಥವಾ ಟ್ರಾನ್ಸ್ಪರೆಂಟಾಗಿ ಆಗಬೇಕು. ಆ ಥರದ ಒಂದು ಗಮ್ಮನ್ನು ಬಳಸಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈಗ ಅದಕ್ಕಿಂತ ಚಿಕ್ಕ ಎಲೆಗಳನ್ನು ಬಳಸ್ಕೊಂಡೆ. ಹಾಗೆಯೇ ಮಧ್ಯಕ್ಕೆ ಬೇರೆ ಒಣಗಿರುವಂಥ ಒಂದು ಹೂವಿನ ಥರದನ್ನು ನಾನು ಪ್ಲೇಸ್ ಮಾಡಿದೆ. ಸೊ ದಟ್ ಇದು ಫೈನಲ್ ಆಗಿ ಇಷ್ಟು ಬ್ಯೂಟಿಫುಲ್ ಆಗಿ ಹೂವಿನ ಆಕಾರಕ್ಕೆ ಬರುತ್ತೆ. ನೋಡ್ತಿದ್ದೀರಲ್ಲ,
ಇದೇ ಥರ ಸ್ವಲ್ಪ ಹೂಗಳನ್ನು ನಾನು ಮಾಡ್ಕೋತೀನಿ. ಇದು ಮಾಡ್ಕೊಂಡು ಆದಮೇಲೆ ನಾನು ಆ ಗ್ಲಾಸ್ ಫ್ರೇಮಲ್ಲಿ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಫ್ರೇಮಿಂಗ್ ನೋಡ್ತಾ ಇದ್ದೀನಿ. ಫಸ್ಟಿಗೆ ಈ ಥರ ಎಲ್ಲ ಟ್ರೈ ಮಾಡಿದೆ, ಕೊನೆಗೆ ಈ ರೀತಿ ನನಗೆ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಫೈನಲಿ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಹಾಗೆಯೇ ನೀವು ಪ್ಲೇಸ್ ಮಾಡ್ಬೋದು ಅಥವಾ ಸ್ವಲ್ಪ ಅಡಿಸಿವ್ ಹಾಕಿ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಇದು ಹೆಂಗಿದೆ ನೋಡಾ, ಕಿಶ್ಕೊಡಿ, ಇದಕ್ಕೊಂದು ಉತ್ಕೊಡಿ. ದ್ಯಾಟ್ಸ್ ಆಲ್. ಪ್ರೀತಿಯಿಂದ ಒಂದು ಜಾಗ ಮಾಡಿದಾಯಿತು. ಸೊ ನೀವು ಕೂಡ ಡೆಫಿನೆಟ್ಲಿ ಈ ಒಂದು ಸಿಂಪಲ್ ಕ್ರಾಫ್ಟ್ನ ಟ್ರೈ ಮಾಡಿ. ನಿಮ್ಮಿಷ್ಟದ ವಸ್ತು ಸದಾ ಕಣ್ಣಿಗೆ ಕಾಣೋ ಹಾಗೆ ಇಡಬಹುದು. ಹಾಗೆಯೇ ಗಿಫ್ಟ್ ಪರ್ಪಸ್ಗೂ ಕೂಡ ಇದೊಂದು ಸೂಪರ್ ಡೂಪರ್ ಆಪ್ಷನ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನನ್ನ ರಾಶಿ ಪ್ರೀತಿ. ನಗ್ತಾ ಇರಿ, ಆರಾಮಾಗಿರಿ.